ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ ಪಂಚತಂತ್ರದ ಒಂದು ಕಥೆಯನ್ನ ನಿಮ್ಮ ಜೊತೆಲಿ ಇವತ್ತು ನಾನು ಹಂಚ್ಕೊಳ್ತಾ ಇರುವಂತದ್ದು. ತುಂಬಾ ಹಿಂದೆ 3 ಮೀನುಗಳು ಒಂದು ಕೊಳದಲ್ಲಿ ವಾಸಿಸ್ತಾ ಇತ್ತು. ಆ ಮೂರು ಮೀನಿಗೂ ಒಂದೊಂದು ಹೆಸರಿತ್ತು. ಅನಘತ ವಿಧಾತ ಅಂತ ಹೇಳಿ, ಎರಡನೆಯ ಮೀನು ಪ್ರತ್ಯುತ್ಪನ್ನಾಮತಿ ಅಂತ ಹೇಳಿ, ಮೂರನೇದು ಯದ್ ಭವಿಷ್ಯ ಅಂತ ಹೇಳಿ. ಅನಘತ ವಿಧಾತ ತುಂಬಾನೇ ಪ್ರಾಕ್ಟಿಕಲ್ ಆಗಿರ್ತಾ ಇತ್ತು. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಮುಂದೆ ಏನು ಮಾಡ್ಬೋದು, ಇದರಿಂದ ಏನಾಗುತ್ತೆ, ನನ್ನ ಬದುಕೇನು, ಹೀಗೆಲ್ಲ ಮುಂಚಿತವಾಗಿ ಯೋಚನೆ ಮಾಡೋದು, ಪ್ಲಾನ್ ಮಾಡೋದು, ಇದೆಲ್ಲದೂ ಅದರ ಗುಣವಾಗಿತ್ತು. ಎರಡನೆಯ ಮೀನಿತ್ತು ಪ್ರತ್ಯುತ್ಪನ್ನಮತಿ ಅಂತ ಹೇಳಿ, ತುಂಬಾನೇ ಪ್ರಾಕ್ಟಿಕಲ್ ಇದು. ಹೇಗೆ ಅಂತ ಹೇಳಿದ್ರೆ, ಈ ಅನಗತ ವಿಧಾತರಿಗೆ ಯಾವಾಗಲೂ ಕೂಡ ಏನಾದರೂ ಒಂದು ಸಜೆಷನ್ ನೀಡುವಂಥದ್ದು, ಹೆಚ್ಚಿನ ತುಂಬಾನೇ ಒಂದು ರೀತಿಯಲ್ಲಿ ಮುಂಚಿತವಾಗಿಯೇ ನಾನು ತಯಾರಾಗಿರಬೇಕು, ತೊಂದರೆನೇ ಆಗಬಾರ್ದು ಅನ್ನುವಂಥ ಒಂದು ಯೋಚನೆ, ಜಾಸ್ತಿ ತೊಂದರೆಗಳೆಲ್ಲ ಆಗಬಾರ್ದು ಮುಂದೆ ಜೀವನ ನಡೆಸೋದಕ್ಕೆ ಅನ್ನುವಂಥ ಯೋಚನೆಗಳು. ಇನ್ನು ಉಳಿದಿರೋದು ಯಾವ್ದು ಹೇಳಿ, ಯದ್ ಭವಿಷ್ಯ ಅಂತ ಹೇಳಿ. ಮೂವರು ಕೂಡ ಒಂದು ಕುಟುಂಬದವರು ಅಲ್ವಾ. ಯದ್ ಭವಿಷ್ಯ ಹೇಗೆ ಅಂತ ಹೇಳಿದ್ರೆ, ಎಲ್ಲಕ್ಕಿಂತ ಕಿರಿಯೋನು ಈ ಮೀನು, ಮತ್ತೆ ಯಾವಾಗ್ಲೂ ಕೂಡ ಆಡ್ಕೊಂಡು ಯಾರಿಗ್ ಬೇಕು ಕೆಲಸ ಮಾಡೋಕ್ಕೂ ಮನ್ಸಿಲ್ಲ, ಎಲ್ಲಿಗೂ ಹೋಗೋಕ್ಕೂ ಮನ್ಸಿಲ್ಲ. ಈ ಮೂವರು ಕೂಡ ಅವರದೇ ಆಗಿರುವಂಥ ಗುಣವನ್ನು ಹೊಂದಿರತಕ್ಕಂಥವ್ರು. ಒಂದು ಸಲ ಏನಾಗುತ್ತೆ, ಒಬ್ಬ ಮೀನುಗಾರ ಈ ಕೊಳದ ಹತ್ರ ಬರ್ತಿದ್ದ ಹಾಗೆ, ನಾಳೆ ದಿನ ನಾವು ಇಲ್ಲಿಗೆ ಬರೋಣ, ಇಲ್ಲಿ ತುಂಬ ಮೀನುಗಳಿವೆ, ನಮಗೆ ಒಳ್ಳೆ ಬೇಟೆ ಆಗುತ್ತೆ ಅಂತ ಹೇಳಿ. ಸರಿ, ಈ ಮಾತನ್ನು ಅನಗತ ವಿಧಾತ ಅನ್ನುವಂತಹ ಮೀನು ಮನೆಯ ಹಿರಿಯವಳು ಕೇಳಿಸ್ಕೊಂಡ್ಬಿಡ್ತಾಳೆ. ತಕ್ಷಣಕ್ಕೆ ಹೋಗಿ ಅವಳ ಕುಟುಂಬದವರಿಗೆ ಹೇಳ್ತಾಳೆ, ನೋಡಿ ಹೀಗೆ ಮೀನುಗಾರ ಬಂದು ಮಾತಾಡ್ತಾ ಇದ್ದದನ್ನು ನಾನು ಕೇಳಿಸ್ಕೊಂಡೆ. ಆಗ ಅನಗತ ವಿಧಾತ ಮತ್ತೆ ಪ್ರತ್ಯುತ್ಪನ್ನಮತಿ ಇಬ್ರು ಕೂಡ, ಸರಿ ನಾವಾಗಿದ್ರೆ ಇಲ್ಲಿರೋದು ಅಷ್ಟು ಸುರಕ್ಷಿತವಲ್ಲ, ನಾವು ಬೇರೊಂದು ಕೊಳಕ್ಕೆ ಹೋಗೋಣ, ಹೇಗಾದ್ರೂ ಏನಾದ್ರೂ ಮಾಡೋಣ, ಇಲ್ಲಿಂದ ಮೊದಲು ಹೋಗ್ಬಿಡೋಣ ಅಂತ ಹೇಳಿ. ಆಗ ಇದೇ ಮಾತನ್ನ ಯದ್ ಭವಿಷ್ಯಳಿಗೆ ಹೇಳಿದಾಗ, ಯದ್ ಭವಿಷ್ಯ ಏನೂ ಆಗೋದಿಲ್ಲ, ಎಲ್ಲ ನೀವು ಹೇಡಿಗಳ ಥರ ಹೆದರ್ಕೊಂಡು ಹೋಗ್ತಾ ಇದ್ದೀರಾ, ಇದೆಲ್ಲ ಏನೂ ಆಗೋದಿಲ್ಲ, ನಾಳೆ ಒಂದು ವೇಳೆ ಆ ಮೀನುಗಾರ ಬರದೇ ಇದ್ದರೆ ಸುಮ್ಮನೆ ಏನಕ್ಕೆ ಹೋಗ್ತೀರಾ ಅಂತ, ಏನೂ ಆಗೋದಿಲ್ಲ, ಸಿಕ್ಕಾಕೊಂಡ್ಬಿಡೋದಿಲ್ಲ ಅವನ ಬಲೆಯಲ್ಲಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರಂತೆ ಅಂತ ಹೇಳ್ತಾಳಂತೆ. ಸರಿ, ಈಗ ಯಾರಿಗೆ ಗೊತ್ತು ನಾಳೆ ಅವನು ಬರ್ತಾನೋ ಇಲ್ವೋ, ಆದರೆ ನಮ್ಮ ಜೀವದ ರಕ್ಷಣೆ ಅಂತೂ ನಾವು ಮಾಡಬೇಕು. ಯದ್ ಭವಿಷ್ಯ ಬರದೇ ಇದ್ದರೆ ಹೋಗಲಿ. ಅನಗತ ವಿಧಾತ ಮತ್ತು ಪ್ರತ್ಯುತ್ಪನ್ನಮತಿ ಎನ್ನುವಂಥ ಇಬ್ಬರು ಮೀನುಗಳು ಯದ್ ಭವಿಷ್ಯನ ಮಾತನ್ನು, ಯೋಚನೆಗಳನ್ನು ಒಪ್ಪದೆ ಅವರು ಮತ್ತೊಂದು ಕೊಳಕ್ಕೆ ಹೆಂಗೋ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮರುದಿನ ಬೆಳಿಗ್ಗೆ ಮೀನುಗಾರ ಬರ್ತಾನೆ, ಆತ ಬಲೆಯನ್ನು ಬೀಸ್ತಾನೆ. ಈ ಕೊಳದಲ್ಲಿ ಯದ್ ಭವಿಷ್ಯ ಸಿಕ್ಕಿ ಹಾಕಿಕೊಂಡು ಬಿಡ್ತಾನೆ ಬೇರೆ ಬೇರೆ ಮೀನುಗಳ ಜೊತೆಯಲ್ಲಿ. ಕಥೆ ಇಲ್ಲಿಗೆ ಮುಗಿದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡೋದು ಸಾಕಷ್ಟಿದೆ. ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಒಂದು ಕೊಂಚ ಯೋಚನೆ ಮಾಡಿದ್ರೂ ಸಾಕಾಗತ್ತೆ, ಎಷ್ಟೋ ಸಲ ಸುಲಭವಾಗುತ್ತೆ. ಹೀಗೆ ನಮ್ಮ ಭವಿಷ್ಯದ ಬಗ್ಗೆಯೂ ಕೂಡ ಜಾಣ್ಮೆಯಿಂದ ಯೋಚನೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಉದಾಸೀನರಾಗಿ ಅಥವಾ ಅದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಳ್ತೇನೆ ಆಲಸಿಗಳಾಗಿ ನಮ್ಮ ಅವಕಾಶಗಳನ್ನು ನಾವು ಏನಕ್ಕೆ ಕಳ್ಕೊಳ್ಬೇಕು ಅಲ್ವಾ. ಒಂದು ಅದ್ಭುತವಾದಂತಹ ಬದುಕಿಗೆ ಒಳ್ಳೆಯ ಯೋಚನೆ, ಪ್ಲಾನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದ ಹಾಗೆಯೇ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.